ಸಮಸ್ತ ಕರ್ನಾಟಕ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟಣೆ. ರೈತರಿಗೆ ಸಮಾಧಾನಕರ ಸಂಗತಿ. ಕಬ್ಬಿನ ತೂಕ ಸಕ್ಕರೆ ರಿಕವರಿ. ಉಪವಿಭಾಗಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪರಿಶೀಲನೆಗೆ ಸಮಿತಿ ರಚನೆ. ಸರ್ಕಾರ ಆದೇಶದಂತೆ ಸಕ್ಕರೆ ಕಾರ್ಖಾನೆಗಳಲ್ಲಿ ತೂಕದ ಯಂತ್ರ ಮತ್ತು ಸಕ್ಕರೆ ರಿಕವರಿ ಪರಿಶೀಲನೆಗೆ ಜಿಲ್ಲೆಯಲ್ಲಿ 2 ಸಮಿತಿ ರಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಬಾಗಲಕೋಟೆ ಅವರು ತಿಳಿಸಿದ್ದಾರೆ. ಕಬ್ಬಿನ ತೂಕದ ಯಂತ್ರ ಹಾಗೂ ಸಕ್ಕರೆ ರಿಕವರಿ ಪರಿಶೀಲನೆಗೆ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿ ಮಾಡಲಾಗಿತ್ತು. ರೈತ ಮುಖಂಡರನ್ನು ಒಳಗೊಂಡ ಸಮಿತಿ ರಚಿಸಲು ಮುಂದಾಗಿರುವುದು ಸಮಾಧಾನಕರ ಸಂಗತಿ ಎಂದು ರೈತ ಮುಖಂಡ ಮುಧೋಳ್ ಸುಭಾಷ್ ಶಿರ್ಮೂರ್ ಅವರು ತಿಳಿಸಿದ್ದಾರೆ. ಬಾಗಲಕೋಟ್ ಹಾಗೂ ಜಮಖಂಡಿ ಉಪವಿಭಾಗಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ 2 ಸಮಿತಿ ರಚನೆ ಮಾಡಲಾಗಿದೆ. ಆಯಾ ತಾಲೂಕಿನ ತಹಶೀಲ್ದಾರರು, ಕೃಷಿ ಇಲಾಖೆಯ ಉಪನಿರ್ದೇಶಕರು, ಅಬಕಾರಿ ಅಧೀಕ್ಷಕರು, ಆಯಾ ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಯ PSI, ಕಾನೂನು ಮಾಪನಶಾಸ್ತ್ರ ಇಲಾಖೆ ಅಧಿಕಾರಿಗಳು, ಆಹಾರ ಇಲಾಖೆ ಶಿರಸ್ತೆದಾರರು, ಬಾಹ್ಯ ತಾಂತ್ರಿಕ ತಜ್ಞರು ಹಾಗೂ ಆಯಾ ಸಕ್ಕರೆ ಕಾರ್ಖಾನೆಗಳ ವ್ಯಾಪ್ತಿಯ ರೈತ ಮುಖಂಡರು ಈ ಸಮಿತಿಯಲ್ಲಿ ಇರಲಿದ್ದಾರೆ. ಸಮಿತಿ ತಿಂಗಳಲ್ಲಿ 2 ಬಾರಿ ಕಾರ್ಖಾನೆಗಳಿಗೆ ಭೇಟಿ ಪರಿಶೀಲನೆ ನಡೆಸಲಿದೆ. ಕಾನೂನು ಮಾಪನಶಾಸ್ತ್ರ ಇಲಾಖೆಯ ಅವಧಿ ಅಧಿಕಾರಿಗಳು ಸರ್ಕಾರದ ಮಾರ್ಗಸೂಚಿಸಿಯಂತೆ ಪರಿಶೀಲನೆ ನಡೆಸಿ ಕಬ್ಬು ಗುಣಮಟ್ಟ ಮತ್ತು ಸಕ್ಕರೆ ಪ್ರಮಾಣ ದೃಢೀಕರಣ, ಸಕ್ಕರೆ ರಿಕವರಿ ಸಂಬಂಧಿಸಿದಂತೆ ಕಾರ್ಖಾನೆಯ ಕಬ್ಬು ಅಭಿವೃದ್ಧಿ ಅಧಿಕಾರಿಯಿಂದ ನಾನಾ ತಳಿಗಳ ಕಬ್ಬಿನ ಮಾಹಿತಿ ಪಡೆಯುವುದು, ವಿವಿಧ ಕಬ್ಬು ಸಂಗ್ರಹ, ಆ ತಳಿಗಳ ರಸವನ್ನು ಪ್ರಯೋಗಾಲಯಕ್ಕೆ ಪರಿಶೀಲಿಸಲಾಗುವುದು, ಸಕ್ಕರೆ ಪ್ರಮಾಣದ ಬಗ್ಗೆ ನಿಖರ ಮಾಹಿತಿ ಸಲ್ಲಿಕೆ ಸೇರಿದಂತೆ ಹಲವು ಕಾರ್ಯಗಳು ಸಮಿತಿಯಿಂದ ನಡೆಯಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಸಮಿತಿ ರಚನೆಯಲ್ಲಿ ಯಾವ ಭಾಗದ ರೈತರಿದ್ದಾರೆ, ಎಷ್ಟು ಜನ ಇದ್ದಾರೆ ಅನ್ನುವುದೇ ಒಂದು ಕುತೂಹಲಕರ ಸಂಗತಿಯಾಗಿದೆ ಅಂತ ಜನ ಮಾತನಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ MR ತಳಿಯರಿ, ಕನ್ಸ್ಯೂಮರ್ ಭಾರತ್ ನ್ಯೂಸ್.